ಏ ಹನುಮಂತ ನೀ ಏನೋ ಕಿರಣನ್ಗೂ ಲುಂಗಿ ಕೊಟ್ಬಿಟ್ಟಿದಿ, ಒಂದ್ ಲುಂಗಿ ಒಂದ್ ಅಂಗಿ. ಯಾಕೆ ಪ್ಯಾಂಟ್ ಹಾಕೋ ಅಂದ, ನಾ ಹಾಕೋಲಿಲ್ಲ, ಅವನ ನನ್ನ ಲುಂಗಿ ನಾನೇ ಲುಂಗಿ ಉಟ್ಕೊಂಡ್ಬಿಟ್ಟೆ. ಹನುಮಂತನ ಜೊತೆ ಆಡಿ ಹೆಂಗನ್ಸ್ತಪ್ಪ? ತುಂಬಾ ಖುಷಿ ಆಯ್ತಕ್ಕ. ತಮ್ಮಯ್ಯ ಆಮೇಲೆ ಸರಿ, ಈಗ ನಂಗೆ ಒಂದು ಕ್ವೆಶನ್ ಸರ್. ಇವ್ನು ಮದ್ವೆ ಆಗ್ಬೇಕಂತ ಅನ್ಕೊಂಡಿದ್ದಾನಲ್ವಾ? ಅನ್ಕೊಂಡಿದ್ದಾನ, ಆಗಿಲ್ಲ. ಹುಡುಗಿ ಯಾವ ತರ ಇರ್ಬೇಕು ಅನ್ನೋ ಆಸೆ ಹನುಮಂತ ನಿನಗಿದೆ? ಹುಡುಗಿ ತರ ಇದ್ರೆ ಅವಳು ಇರ್ತಾಳೆ, ಅದನ್ನೇ ಹುಡುಗಿ ಅಂತ ಹೇಳೋದು. ಯಾರ ತರ? ಮಿಂಚು ತರನಾ, ನಯನ ತರನಾ, ದಿವ್ಯಾ ತರನಾ, ಬರೀ ಹಂಗೆ ಹೇಳ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಆಶಾ ತರನಾ? ಯಾರ ತರ ಇರ್ಬೇಕು ಹುಡುಗಿ? ಇವ್ರು ಯಾರ ತರ ಇರ್ಲಿಕ್ಕಂದ್ರು ನನ್ ತರ ತಳ್ಳಗ ಕರ್ರಗ ಇದ್ರೆ ಚಂದ. ನಿನ್ ತರ ಇವನ್ ತರ ತೆಳ್ಳಗೆ ಕರ್ರಗೆ ಇರ್ಬೇಕಂತೆ ಸರ್. ಆ ರೇಂಜಲ್ಲಿ ಇಲ್ಲಿ ಯಾರು ಇಲ್ಲ ಅಲ್ಲ ಆನಂದ್ ಸರ್. ಏನಪ್ಪ ಅವ್ನು ಗೊತ್ತಿಲ್ಲ. ಸಿದ್ದಿ ಎದ್ದೇಳು ಸಿದ್ದಿ, ಒಂದ್ ನಿಮಿಷ. ಆಕಿ ಆದಿತ್ತೇನಾ? ನಡೀತೈತಿ, ನಡೀತೈತಿ. ಒರಿಜಿನಲ್ ಕಲರ್ ಅದ ಇರ್ಬೇಕು. ಓಕೆ ಸರಿ, ಈಗ ನಿನ್ ಹಾಡು ಎಷ್ಟು ಒರಿಜಿನಲ್ ಆಗಿತ್ತು ಅಂತ ಕೇಳೋಣವಾ? ಆಯ್ತಕ್ಕ. ಓಕೆ, ಯಾರಿಂದ ಶುರು ಮಾಡೋಣ ಆನಂದ್ ಸರ್? ಭಟ್ರಿಂದ ಸ್ಟಾರ್ಟ್ ಮಾಡೋಣ. ಓಕೆ. ಹನುಮಂತ ಸರ್ ನಮಸ್ಕಾರ ರೀ. ಹೆಂಗದಿಯಪ್ಪ? ಚಲೋ ಅದೇನ್ರಿ? ಚಲೋ ಬಿಟ್ಟಿಲ್ಲ ತಮ್ಮ. ಸರ್. ಆ ಹಾಡು ಇಡೀ ನಾಡನ್ನ ಆರ್ಕೆಸ್ಟ್ರಾ ಮುಖಾಂತರ ಮತ್ತೆ ಸಿನಿಮಾ ಮುಖಾಂತರ ಅಲ್ಲಾಡಿಸಿ, ಅದೇ ಅಲ್ಟಿಮೇಟ್ ಅನ್ನೋ ತರ. ಯಾವುದೇ ಈ ಶುಭ ಕಾರ್ಯದಲ್ಲಿ ಸತ್ಯನಾರಾಯಣ ಕಥೆಯಲ್ಲೆಲ್ಲ ಭಕ್ತಿಗೀತೆ ಹೇಳಿ ಶುರು ಮಾಡ್ತಾರಲ್ಲ, ಹಂಗೆ ಸಿನಿಮಾದವರು ಮನರಂಜನೆ ಕಾರ್ಯಕ್ರಮ ಏನೇ ಇದ್ರು ಈ ಹಾಡು ಹೇಳಿ ಮುಕ್ತಾಯ ಮಾಡುವಷ್ಟು ಮಹತ್ವ ಇರೋ ಸಾಂಗ್ ಅದು. ಅದನ್ನ ತಗೊಂಡಿದ್ದಕ್ಕೆ ಬಹಳ ಧನ್ಯವಾದ ನಿಮಗೆ. ಖುಷಿ ಆಯ್ತು ಆ ಹಾಡು ಕೇಳೋದೇ ಒಂದು ಸಂತೋಷ. ಇಬ್ರು ತೆಗ್ದು ಹೋಗದ್ರಿ, ಮುಲಾಜೆ ಇಟ್ಕೊಳ್ಳಿಲ್ಲ ಇಬ್ರು. ಅವ್ನ್ ಕಂಬದ ಮೇಲೆ ಕುತ್ಕೊಂಡಂಗ ಹಾಡ್ದ, ಇವ ಕುರಿ ಕಾಯ್ಕೊಂಡಂಗ ಹಾಡ್ದ. ಬಟ್ ಅದೇ ಚಂದ. ಅದು ನೀಟಾಗಿತ್ತು, ಸ್ಟ್ರೈಟ್ ಆಗಿತ್ತು, ಕಿವಿಗೆ ತಪ್ಪು ಮಾಡ್ಲಿಲ್ಲ ಅನಿಸ್ತದೆ ಒಂದೊಂದ್ಸತಿ. ಆ ಹಾಡಿನ ಮಹತ್ವ, ಅದನ್ನ ಆ ಘನತೆನ ಕಾಪಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ ಇಬ್ರು. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್. ಹನುಮಂತ ಸ್ಟೇಜ್ ಮೇಲೆ ಪಾಪ ಕಿರಣಂಗೆ ಪಂಚೆ ಉಡ್ಸ್ಬಿಟ್ನಲ್ಲ ಇವತ್ತು ಅಂತ ನೋಡಿ. ಅಂದ್ರೆ ನಮ್ DKT ಬಿಟ್ಟು ಯಾವಾಗ್ಲೂ ಅವ್ನ್ ಪ್ಯಾಂಟ್ ಹಾಕೊಂಡೇ ಇಲ್ಲ. ಏನ್ ಹನುಮಂತ? ಹೌದ್ರಿ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಯಾ ನೀನು? ನೀವ ಹಾಕ್ಸಿದಲ್ರಿ ಒಲ್ ಅಂದ್ರು. ಆದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಕಣ ಆ ದಿವಸ ನೀನು. ಮದ್ವೆ ಗಂಟನೇ ಕಾಣ್ತಾ ಇದ್ದ. ಯಾಕೆ ಅವ್ನಿಗೆ ಮದ್ವೆ ಮಾಡಿಸ್ಬೇಕು ಅಂತಿದ್ಯಾ ನೀನು? ನಾವಲ್ಲ ಮೇಡಮ್, ಇಡೀ ಕರ್ನಾಟಕನೇ ಅವನ್ನ ಮದ್ವೆ ಮಾಡಿಸ್ಬೇಕು ಅಂತ ಕಾಯ್ತಾ ಇದೆ. ಎಷ್ಟು ವಯಸ್ಸು ಹನುಮಂತ ನಿಂಗೆ? 27 ರೀ. ಅನು ಕರೆಕ್ಟ್ 22 ವರ್ಷ. ನೀನ್ ಆಗ್ಬೇಡ ಚಿನ್ನ, ಇನ್ನ 5 ವರ್ಷ ಆಗ್ಬೇಡ. ಇಲ್ಲ, ಒಂದ್ ವರ್ಷ ಲಾಕ್ ಡೌನ್ ಆಗಿತ್ತು, ಹೆಂಗ ಏಜ್ ಮುಂದೆ ಹೋಯ್ತು. ಸೂಪರ್ ಸರ್, ಸೂಪರ್. ಕರೆಕ್ಟ್. ನನಗಂತೂ ಹನುಮಂತ ಇನ್ನೂ ತುಂಬಾ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಹಾಡ್ತಾನೆ ಅನ್ಸ್ತು. ಒಂದು ಆನೆಸ್ಟಿ ಇದೆ ಹನುಮಂತ ಮತ್ತು ಕಿರಣ್ ಹಾಡೋದ್ರಲ್ಲಿ. ಐ ಥಿಂಕ್ ದಟ್ ಆನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಪರ್ಸನ್. ಆ ಹಂಬಲ್ನೆಸ್ ತುಂಬಾ ಇಂಪಾರ್ಟೆಂಟ್. ದೇ ಡೋಂಟ್ ರಿಯಲಿ ಆ ಒಂದು ಗೆರೆ ದಾಟ್ಬಿಟ್ಟು ಅಹಂಕಾರ ಅದೆಲ್ಲ ನಂಗೆ ಕಾಣಿಸೋದೇ ಇಲ್ಲ ಹನುಮಂತ. ಸಿನ್ಸ್ ದ ಡೇ 1 till here ಅವ್ನು ಹಂಗೆ ಇದ್ದಾನೆ. ಇಸ್ ವೆರಿ ಸಿಂಪಲ್, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾನೆ. ಕಿರಣೇ ಪಾಪ ಇವತ್ತು ಬದ್ಲಾಗೋ ತರ ಮಾಡ್ಬಿಟ್ಟ ಅಂದ್ರೆ ಇನ್ನೇನ್ ಮಾಡೋದು ಅಂತ. ಕಿರಣ್ ಫಸ್ಟ್ ಟೈಮ್ ಪಂಚೆ ಉಟ್ಕೊಂಡಿರೋದು. ಹೌದು ಮೇಡಮ್. ಇಬ್ರು ತುಂಬಾ ಚೆನ್ನಾಗಿ ಆಡಿದ್ರು. ಐ ರಿಯಲಿ ಲೈಕ್ ಇಟ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ವಿಪಿ ಸರ್. ಹನುಮಂತ ಸರ್ ಹೆಂಗಿದ್ಯಪ್ಪ? ಚಲೋ ಅದೀನಿ ಸರ್. ನೀವ್ರಿ? ನಾವ್ ನೋಡಪ್ಪ ಹೆಂಗಿದೀವಿ, ಬಹಳ ದಿನ ಆಯ್ತು. ಈಗ ಒಂದು ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ಸರ್. ಮಾಡ್ತೀಯಾ? ಮಾಡ್ತೀನಿ ಸರ್. ಅದು ನನ್ಗೆ ಇಷ್ಟ ಆಯ್ತು. ಈಗ ನಮ್ ಕಿರಣ ಇದಾನಲ್ಲ, ಅವನು ಒಂಥರ ನಿನ್ ತರನೇ ಬಂದ ಎಲ್ಲ. ನೀನು 2 ಎಪಿಸೋಡ್ ಆದ್ಮೇಲೆ ಚಿಗರ್ಕೊಂಡ್ಬಿಟ್ಟೆ. ಧೈರ್ಯ ಬಂದ್ಬಿಡ್ತು ನಿನಗೆ, ಒಂಥರ ನೀನು ರಾಕ್ ಸ್ಟಾರ್ ಆಗ್ಬಿಟ್ಟೆ. ಇವನು ಇನ್ನು ಎದುರ್ಕತ ಅನ್ಕಣ, ಫಿನಾಲೇನೋ ಮುಗಿದೋಯ್ತು. ನಿನ್ನಿಂದ ಏನಾರು ಒಂದು ಅಡ್ವೈಸ್ ಅವನಿಗೆ ಹೆಂಗ್ ಅವನು ಬದಲಾಗ್ಬೇಕು ಅಂತ ಒಂದು 4 ವಾಕ್ಯದಲ್ಲಿ ಅವನಿಗೆ ಹೇಳಪ್ಪ, ನಿನ್ನ ಅನುಭವದ ಮೇಲೆ. ಅವ ನನ್ನಂಗ ಆಗ್ಬೇಕಂದ್ರೆ ನನ್ ಕುರಿ ಕಾಯಕ್ ಬರ್ಬೇಕು ಸರ್. ನೋಡಿ ಸರ್, ಅದ್ ಕುರಿ ಕಾಯಕ್ಕೆ ಒಂದ್ 2-3 ಸೌಂಡ್ ಹೆಂಗ್ ಬರುತ್ತೆ ಹೇಳ. ಕಿರಣ ಇಷ್ಟ ಹೇಳ್ಬಿಡ ನೀನು. ಹೇಳ ಇನ್ನೊಂದ್ಸತಿ ಹೇಳ, ಒಂದೊಂದ್ ಹೇಳ. ನಾನ್ ಮಾಡ್ತೀನಿ, ಅದಾದ್ಮೇಲೆ ನೀನ್ ಮಾಡ. ಇರಿ ಸರ್, ಇದು ನಾನು ಆಪಲ್ ಹಾಕ್ಬಿಡ್ತೀನಿ. ಇಲ್ಲ ನೀವು ಮಾಡಿ, ನಾವ್ ಇಲ್ಲಿ ಡಬ್ಬಿಂಗ್ ಮಾಡ್ತೀವಿ. 3, 2, 1. ಆಮೇಲೆ ನೈಸ್ ಸರ್. ಆಮೇಲೆ ಅಷ್ಟೇ ಸರ್. ಕುರಿ ಬಂದ್ಬಿಡತ್ತ ಅಷ್ಟಕ್ಕೆ. ಮಾಡ ಕಿರಣ, ದಯವಿಟ್ಟು ಮಾಡ ಕಿರಣ. ಸ್ವಲ್ಪ ಧೈರ್ಯ ಬರ್ಬೇಕಣ. ಓಕೆ ಕಿರಣ? ಓಕೆ ಸರ್. ಥ್ಯಾಂಕ್ ಯು ವಿಪಿ ಸರ್. ಆರ್ಕೆ ಸರ್,
ಏನಿಲ್ಲಪ್ಪ ಇಬ್ರು ಈ ಪಂಚೆ ಉಟ್ಕೊಂಡು ಪಂಚ್ ಜೊತೆ ಪಂಕ್ಚುಯೇಷನ್ ಜೊತೆ ಹಾಡಿದ್ರು, ಚೆನ್ನಾಗಿ ಹಾಡಿದ್ರು. ಸೂಪರ್. ಅವ್ರದೇ ಸ್ಟೈಲಲ್ಲಿ ಅವ್ರದೇ ಅಪ್ರೋಚಲ್ಲಿ ತುಂಬಾ ಚೆನ್ನಾಗಿ ರಿದಮಿಕ್ ಆಗಿ ಎಲ್ರನ್ನೂ ಎಂಟರ್ಟೈನ್ ಮಾಡೋ ತರ ಹಾಡಿದ್ರು. ಕೀಪ್ ಇಟ್ ಅಪ್. ಅಬ್ವಿಯಸ್. ಸೂಪರ್ ಸೂಪರ್. ಧನ್ಯವಾದಗಳು ಗುರುಗಳೇ. MG ಮಹಾಗುರುಗಳೇ. ಗುರುಗಳೇ ನೋಡು, ಅಲ್ಲಿದೆ ಆತ್ಮವಿಶ್ವಾಸ. ಕಿರಣ್ ಅವನ್ನ ನೋಡು, ಅವನು ಏನಾದರೂ ಅಂಜ್ತಾನ, ಅಳಗ್ತಾನ, ಗೊತ್ತಿಲ್ಲ ಅಂತಾನ, ಏನು ಕೇಳಿದ್ರು ಪ್ರೆಸೆಂಟ್ ಮಾಡ್ತಾನೆ. ಹಾಗೆ ವೇದಿಕೆ ಸಿಗೋದೇ ಕಷ್ಟ. ವೇದಿಕೆ ಸಿಕ್ಕಿದ ಮೇಲೆ ಭಯ ಯಾಕಯ್ಯ, ಅದು ಅವನ ಜೊತೆಲಿದ್ದು ಕಲ್ತ್ಕೋ. ನಗು, ಹಾಡು, ಕುಣಿ, ಬೆಳಿ. ನಿನಗಿರೋ ಎಕ್ಸ್ಟ್ರಾರ್ಡಿನರಿ ವಾಯ್ಸು ಮುಂದೊಂದು ದಿವಸ ನಮಗೆ ಬೇಕಾಗುತ್ತೆ ಕಣಯ್ಯ. ಓಕೆ, ನೋಡೋನು ಕುಲದಲ್ಲಿ ಕೀಳಾವುದು ಹಾಡನ್ನ ಇಂಪ್ರೂವ್ ಮಾಡಿ ಹಾಡಿದವ್ರು ನಾನು ಯಾವತ್ತೂ ನೋಡೇ ಇಲ್ಲ. ಚರಣ ಬೇರೆ ಬೇರೆ ಏನೋ ಇಂಪ್ರೂವ್ ಮಾಡ್ತಾ ಇದ್ದಾನೆ ಇವನು, ಅಲ್ಲೇನೋ? ಹೌದು ಸರ್. ಹಾಗೆ ಧೈರ್ಯ ಇಟ್ಕೊಂಡು ಎಲ್ಲ ಮಾಡಪ್ಪ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ, ಧನ್ಯವಾದಗಳು. The fighters who came, ಆ 4 ಜನ fighters, they were very good. That entire portion ತುಂಬಾ ಚೆನ್ನಾಗಿತ್ತು ಅನ್ಸ್ತು ನನಗೆ. ಅಂಡ್ ಆಬ್ವಿಯಸ್ಲಿ ಇವರೆಲ್ಲ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಚಿಕ್ಕ ಚಿಕ್ಕ ಪಾತ್ರಗಳಿತ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಐ ಥಾಟ್ ಇಟ್ ವಾಸ್ ಅ ವೆರಿ ಗುಡ್ ಎಫರ್ಟ್. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು ಮ್ಯಾಮ್. ಭಟ್ರೆ, ತಲೆಯಲ್ಲಿ ಕೂದ್ಲು ಇಲ್ಲದೆ ಇರೋದು ಒಂದು ಪರ್ಫಾರ್ಮೆನ್ಸ್. ಬಟ್ ತುಂಬಾ ಜನ ನಟರಿಗೆ ತಲೆ ತುಂಬಾ ಕೂದ್ಲಿರುತ್ತೆ, ತಲೆ ಒಳಗಡೆ ಮೆದ್ಲಿರಲ್ಲ. ಆ ತರದವ್ರನ್ನ ತುಂಬಾ ಜನ ನೋಡಿದೀವಿ. ನಾನು, ಜಗ್ಗಣ್ಣ, ಹಂಸಲೇಖ ಸರ್ ಅಂತೂ ದಂಡಿಯಾಗಿ ನೋಡಿರ್ತಾರೆ. ಈಗ ಕೂದ್ಲಿರೋದು ದೊಡ್ಡ ಪ್ರಾಬ್ಲಮ್ ಅಲ್ಲ, ಮೆದುಳು ಇದೆಯಾ ಇಲ್ಲ ಅನ್ನೋದು ದೊಡ್ಡ ಪ್ರಾಬ್ಲಮ್. ಒಂದೇ ಕಥೆನ 50 ವರ್ಷದಿಂದ ಮಾಡಿ ಅದನ್ನ ಹೇಳಿದ್ರೇ ಒಪ್ಪುವಂಥದ್ದೊಂದು ಸಮಾಜ ರೆಡಿ ಆಗ್ಬಿಟ್ಟಿದೆ. ಅದು ನನಗೆ ಬಹಳ ಇಷ್ಟ ಆಯ್ತು. ಆ ಥರದ್ದು ತುಂಬಾ ನಡೆಯುತ್ತೆ. ಮನೋಹರನ್ ತರದ ಡೈರೆಕ್ಟರ್ಸ್ನ ಎಷ್ಟು ಜನ ಜೊತೆ ಕೆಲಸ ಮಾಡಿದೀನೋ ಅದ್ ನೋಡಿದೀನಿ, ನನಗೆ ಗೊತ್ತು. ಅವ್ರನ್ನ ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟರ್ಸ್ ಅಂತ ಕರೀತಾರೆ. ಹೌದು, ಔಟ್ ಸ್ಟ್ಯಾಂಡಿಂಗ್. ಹೌದೌದು. ಸೆಟ್ ಅಲ್ಲಿ ಇರಲ್ಲ, ಅವನು ಆಚೆ ನಿಂತಿರ್ತಾನೆ, ಹೀರೋ ಎಲ್ಲ ಹೇಳ್ತಿರ್ತಾನೆ, ಮಾಡ್ತಿರ್ತಾನೆ. ಧೂಳ್ ಹಾಕೊಂಡು 4 ರಿಂದ 6 ಫೈಟ್, ಅಣ್ಣ ಹಿಂಗ್ ಹೊಡಿತೀರಣ್ಣ, ಹಂಗ್ ಹೊಡಿತೀರಣ್ಣ, ವಿಲನ್ ಇವನಣ್ಣ ಅಂತ ಹೇಳಿ ಕಥೆ ಓಕೆ ಆಗ್ಬಿಡ್ತದೆ. ಅಂತ ಕಾಲ ಇದು. ಆ ತರದ್ ಕಂಟೆಂಟ್, ಆ ಕಾಲೆಳುತ್ತಾ ಆ ಸರ್ಕ್ಯಾಸಮ್ ನನ್ಗೆ ತುಂಬಾ ಇಷ್ಟ ಆಯ್ತು ಈ ನಾಟಕದಲ್ಲಿ. ಎಲ್ಲರೂ ತುಂಬಾ ಎಕ್ಸ್ಪೀರಿಯನ್ಸ್ಡ್ ನಟ್ರೆ, ಬರವಣಿಗೆನೂ ಚೆನ್ನಾಗಿತ್ತು. ಚಪ್ಪಾಳೆ ತಟ್ಟೋರು ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ನಾವು ಪ್ರೇಕ್ಷಕರ ತರ ಚಪ್ಪಾಳೆ ತಟ್ತಾನೆ ಇದ್ವಿ, ನಗ್ತಾನೆ ಇದ್ವಿ ಮಧ್ಯೆ. ಚೆನ್ನಾಗಿತ್ತು ನಾಟಕ ಓವರ್ ಆಗಿ. ಥ್ಯಾಂಕ್ ಯು. ಎಸ್, ಸೂಪರ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಟೀಮ್ ಎಫರ್ಟ್. ಹೌದು, ಬರ್ಲಿ ಚಪ್ಪಾಳೆ. ಸೂರ್ಯನಿಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿರಿ. ಹಿ ಈಸ್ ಎ ವಿಜುವಲ್ ಮ್ಯಾಗ್ನೆಟ್. ನಿನ್ನಂತ ಅವನು ಕನ್ನಡ ಚಿತ್ರರಂಗಕ್ಕೆ ಬಂದು ವಿಜುವಲ್ ಕಾಮಿಡಿಗೆ ಒಂದು ಲೈಫ್. ಎಸ್, ಸ್ಲ್ಯಾಪ್ಸ್ಟಿಕ್. ವಿಜುವಲ್ ರಬ್ಬರ್ ಸ್ಟಾರ್ ಸೂರ್ಯನ್ಗೆ ಫ್ಯಾಂಟಾಸ್ಟಿಕ್. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮ್ಯೂಸಿಕ್.